ಸನಿಯ ಏನು ಹರ್ಕೊಂಡೆ ಇಲ್ಲ ಅಯ್ಯ ಇನ್ನು ಕಸ್ಗ ಅದಾವ ನಾವು ಇನ್ನು ಹಂಗ ತಿನ್ಬೇಕ್ರಿ ಅಂದ್ರೆ ಚಲೋ ಆಗ್ತದೆ ಇನ್ನೊಂದು ಹರ್ಕೊಳತ್ತಾಳ ತಡಿ ಚಾಚಿ ಏನ್ರಿ ಇವತ್ತು ಮಸ್ತ್ ಕಾಣತ್ತಿರಲ್ರಿ ಇಬ್ರು ಸಹನಾ ಕೈ ರುಚಿ ಅವ್ರ ತಾಯಿ ಮಗಳು ಏನು ಸ್ಪೆಷಲ್ ರೀ ಇವತ್ತ ಮಾಡಿದ ಲಡ್ಡು ಟೇಸ್ಟ್ ನೋಡಿ ನನ್ನ ಮಗಳು ಈಗ ಲಡ್ಡು ಬೇಕಂತ ನಿಂತಾಳ ನಾವೆಲ್ಲಿ ಹೋಗೋಣ ಹೇಳ್ರಿ ಇಲ್ಲೇ ಬರ್ಬೇಕು ಅವ್ರ ಕಡೆನ ಮತ್ತೆ ಟೇಸ್ಟಿ ಅಡಿಗೆ ಮಾಡಿ ತಿನ್ನ ಖರ್ಚು ಊಟ ಮಾಡಿಸ್ತಾರೆ ಈಗ ಅದನ್ನ ಕೇಳಾಕತ್ತಾರ ಹುಡುಗರು ಏನಾರ ಕೇಳಾಕತ್ತೀವಿ ಮತ್ತೆ ಸೀದಾ ಇಲ್ಲೇ ಬರ್ಬೇಕ ನೀವು ಹುಡುಗರಿಗೆ ಚಲೋ ಉಣಿಸ್ತೀರಿ ಬಿಡ ಮಾಡ್ಬಿಟ್ಟಿರಿ ನಮ್ಮ ಹುಡುಗರು ಇಲ್ಲೇ ಕೇಳಾಕತ್ತಾರ ಅಂತೇಳಿ ಇಲ್ಲೇ ಬರ್ಬೇಕ ಬಂತ ಮಸ್ತ್ ಆತ ಬಿಡ ಚಲೋ ಆತ ಹಾ ತೋರ್ಸಂತ ತಡಿ ತಡಿ ಪುಪ್ಪರ ಏನ ಸ್ಪೆಷಲ್ ಮಾಡಾಕತ್ತಾರ ಸರಿ ಇಲ್ಲ ಏನು ಉತ್ತರ ಕನ್ನಡ ಸ್ಪೆಷಲ್ ಏನ್ರಿ ಏನು ಪಂಚಮಿ ಸ್ಪೆಷಲ್ ರೀ ರೊಟ್ಟಿ ಹಬ್ಬದ ಈಗ ನಾಗರ ಪಂಚಮಿ ಬಂತಲ್ಲ ಹಂಗಾಗಿ ಎಲ್ಲ ಅಡಿಗೆ ಮಸ್ತ್ ವೆರೈಟಿ ನಾಗರ ಪಂಚಮಿಗೆ ಇಲ್ಲೇ ಬರ್ತೀವ್ರಿಪ್ಪ ನಾವು ಏನು ರೊಟ್ಟಿ ಮಾಡಾಕತ್ತೀರಿ ನೀಗ ಎಳ್ಳು ಹಚ್ಚಿದ್ದು ರೀ ಸಜ್ಜಿ ರೊಟ್ಟಿ ರೀ ಅದ್ರೊಳಗೆ ಇದನ್ನ ಮಾಡ್ರಲ್ಲ ಹುಳ್ಳಿ ಕಾಳು ಪಲ್ಯ ಹೌದೇನ್ರಿ ಅದ್ರೊಳಗ ಹುಳ್ಳಿಕಾಳು ಪಲ್ಯ ಮಾಡ್ಬೇಕಾಯ್ತಂತ್ರಿ ಅಮ್ಮ ಹೇಳಿದ್ರಿ ನಮಗರಿ ಸಜ್ಜಿ ರೊಟ್ಟಿ ಒಳಗ ಮೊಳಕೆ ಹೊಡೆದ್ ಹುಳ್ಳಿಕಾಳು ಅದ್ರ ಪಲ್ಯ ಮಾಡಿದ್ ಭಾಳ ಚಲೋ ಆಕೈತೆ ಅಂತದ್ರಿ ಅಮ್ಮ ಇರ್ಲ್ತವ್ರಿ ಆತೇನ್ರಿ ಅಡಿಗೆಲ್ಲ ಈಗೇನು ಈಗ ಉಣ್ಣದೇನ ಪಂಚಮಿ ದಿನ ಉಣ್ಣದ್ರಿ ಇವೆಲ್ಲ ಈಗ ಉಣ್ಣದೇನ್ರಿ ಸೀರೆ ಚಂದ ನೋಡಿ ಚಾಚಿ ಸಣ್ಣಗೂ ಚಂದ ಆಗೈತೆ ನಿಮ್ಗೂ ಚಂದ ಆಗೈತ್ರಿ ನಸರ್ನ ಈಗ ನೋಡಿ ನಾವು ಎಷ್ಟು ಮಂದಿ ಗೆಸ್ಟ್ ಬಂದಿವಿ ಗೊತ್ತಾನೆ ಇವತ್ತು ಪುಪ್ಪವ್ರ ಮನೆಗೆ ಸ್ಪೆಷಲ್ ಅಡುಗೆ ಮಾಡ್ಯಾರ ನಾಗರ ಪಂಚಮಿ ಇವು ಎಳ್ಳು ಹಚ್ಚಿದ ರೊಟ್ಟಿ ಆಮೇಲೆ ಎಷ್ಟು ಥರದ ಪಲ್ಯ ಮಾಡ್ಯಾರಂತ ನೀನು ಉಂಡಿ ಕಟ್ಟ್ಯಾರ ಈಗೆಲ್ಲ ನಮ್ಗೆ ಕೊಡ್ತಾರೆ ಈಗ ಅವ್ರು ಉಣ್ಣಾಕ ಉಣ್ಣ ಇರತ್ತ ಮನೆ ಕಟ್ಕೊಂಡ್ ಹೋಗೋಣ ಏನದ ಸಣ್ಣ ತುಪ್ಪ ಹಾಕಿರಿಲ್ವಾ ಅಂದ್ರೆ ನೀವು ತುಪ್ಪ ಹಾಕಿದ್ರೆ ಟೇಸ್ಟ್ ಹಾಕವ ಸಣ್ಣ ಅದು ಹೆಂಗಿದ್ರಿ ನೀವೇ ಮಾಡ್ತಿರಲ್ಲ ಮನ್ಯಾಗ ತುಪ್ಪನ ಹೌದಾ ಹೌದಾ ತುಪ್ಪ ಅಲ್ಲೋಗ್ಯಾರ ಹೊರಗ ಆದ್ರೆ ಎಲ್ಲ ಮಸ್ತ್ ಮಾಡ್ಯಾರ ಅಡ್ಗೆನ ಹೊರಗೆ ಇಟ್ಕೊಂಡ ಮಸ್ತ್ ರೆಸಿಪಿ ಮಾಡ್ಯಾರ ನೀವೆಲ್ಲ ಉಂಡಿ ಕಟ್ಕೊಟ್ಟಾರ ಈಗ ನಮಗೆ ಈಗ ರೊಟ್ಟಿ ಪಲ್ಯ ಕಟ್ಕೊಡ್ತಾರಂತ ಅದಕ್ಕೆ ಕೂತ್ಕೊಂಡೀವಿ ನಾವು ನೋಡ್ರಿ ಇವತ್ತು ನಮ್ಮ ಮನೆ ಒಳಗೆ ಹಬ್ಬದ ಅಡಿಗೆ ಅದಿಲ್ಲ ಅದು ಹಬ್ಬದ ಅಡಿಗೆ ರೀ ನಾಗರ ಪಂಚಮಿ ಅಡಿಗೆ ಅದು ಈಗ ಯಾಕಂತ ಹೇಳಿದ್ರ ನಮ್ಮ ಅಪ್ಪ ಮಾಡಿದ್ರಂತ್ರಿ ಅವ್ರು ಕೊಟ್ಟು ಕಳ್ಸ್ಯಾರ್ರಿ ರೇಷ್ಮಾ ಅಪ್ಪ ರೀ ಆಮೇಲೆ ನಮ್ಮ ಚಾಚಿಯರು ಉಂಡಿ ಕಟ್ಟಿದ್ರಂತ್ರಿ ನಿನ್ನೆ ಅವರು ಶೇಂಗಾದ ಉಂಡಿ ಆಮೇಲೆ ಏನ್ರಿಗೋ ಎಳ್ಳು ಉಂಡಿ ಅವ್ನು ಕೊಟ್ಟು ಕಳ್ಸ್ಯಾರಿ ಆಮೇಲೆ ಖಾರದಾನೆ ಕೊಟ್ಟು ಕಳ್ಸ್ಯಾರ್ರಿ ಇವು ಚಾಚಿಯರು ಆತ್ರಿ ಇವು ನಮ್ಮ ಅಕ್ಕ ನೋಡ್ರಿ ಕರ್ಚಿಕಾಯಿ ಆಮೇಲೆ ಮಡಕೆ ಕಾಳು ಪಲ್ಯ ಇದು ಬೀಟ್ರೋಟ್ ಪಲ್ಯ ಇವು ಇದು ರೀ ಮೊಸರು ಉಂಡಿ ರೀ ಆಮೇಲೆ ಕಡ್ಲಿಕಾಳು ಪಲ್ಯ ರೀ ಇದು ಬೇಸನ್ ರೀ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ರೀ ಬದ್ನಿಕಾಯಿ ಪಲ್ಯ ಸ್ವಲ್ಪ ಶೇಂಗಾ ಚಟ್ನಿ ರೀ ಆಮೇಲೆ ಚಪಾತಿ ರೊಟ್ಟಿ ಇಷ್ಟೆಲ್ಲ ಕಟ್ಟಿ ಕಳಿಸ್ಯಾರ ನೋಡ್ರಿ ಈಗ ನಾವಲ್ಲೇ ಹೋಗಿದ್ವಿ ರೀ ಇಷ್ಟೆಲ್ಲ ತಗೊಂಡ್ ಹೋಗ ಅಲ್ಲೇ ಊಟ ಮಾಡಂದ್ರ ನಾವಲ್ಲೇ ಅಂದ್ರ ಮತ್ತೆ ಇಲ್ಲಿ ಕಟ್ಕೊಟ್ರಿ ಈಗ ಊಟ ಮಾಡಂದ್ರ ಅದನ್ನ ಎಲ್ಲ ಹಚ್ಕೊಂಡ್ ಈ ತರ ಅಡಿಗೆ ಭಾಳ ಅಂದ್ರ ಭಾಳ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇವೆಲ್ಲ ಅಡಿಗೆ ಭಾಳ ಟೇಸ್ಟ್ ಆಗ್ತತ್ರಿ ಕರೆ ಹೇಳ್ಬೇಕಂದ್ರ ಈ ಅಡಿಗೆ ಏನ್ರ ಕಾರ್ಯ ಕಟ್ನ ಇದ್ದಾಗ ಮಾಡ್ತಾರ್ರಿ ಹಬ್ಬ ಉಣ್ಯಾಕನು ಮಾಡ್ತಾರ್ರಿ ಈಗ ನೋಡ್ರಿ ನಾಗರ ಪಂಚಮಿ ಹಿಂದಿನ ದಿನ ರೀ ರೊಟ್ಟಿ ಹಬ್ಬ ಇರ್ತೈತ್ರಿ ಆ ರೊಟ್ಟಿ ಹಬ್ಬದಾಗ ಇವೆಲ್ಲ ಐಟಮ್ ಮಾಡ್ತಾರ್ರಿ ಅಂದ್ರೆ ಈಗ ಬಂತು ನಾಗರ ಪಂಚಮಿ ಬುಧವಾರ ಐತ್ರಿ ಈ ಬುಧವಾರ ಐತಿ ಆಯ್ತಾರ ಅಮಾಸೆ ಐತ್ರಿ ಅಮಾಸಾಗ 5 ದಿನಕ್ಕೆ ಹಾಲು ಹಾಕ್ತಾರ್ರಿ ನಾಗಪ್ಪಗೆ ಬುಧವಾರ ಬರ್ತೈತ್ರಿ ಬರ್ರಿ ಊಟ ಮಾಡಲ್ರಿ ಊಟ ಮಾಡಕ್ಕೆ ಮುಂಚೆಗೆ ಇನ್ನೊಂದು ಸ್ಪೆಷಲ್ ರೀ ಏನಪ್ಪ ಅಂತ ಹೇಳಿದ್ರ ನಮ್ಮ ತಮ್ಮನಾಗ ಒಬ್ರು ಗಿಫ್ಟ್ ಕೊಟ್ಟಿದ್ರಿ ಅಂದ್ರ ಅವ್ರಾಗ ಕೊಟ್ಟಿದ್ರಿ ನಮಗ ಅದ್ರ ಲಿಂಕ್ ಹಾಕಿ ಮತ್ತ ಅದ್ರದ ಪಿ ಎಷ್ಟು ಅಂತಂದ ಹೇಳಿ ಅದ್ರ ದುಡ್ಡನ್ನ ಹಾಕಿದ್ರಿ ಅವ್ರು ನಮ್ಮ ತಮ್ಮನ ಕಂಪಸ್ ಹಾಕತ್ತಿದ್ರು ಅಂತ ಹೇಳಿ ಈಗ ಅದ ಕಂಪಸ್ ಬಂದೈತ್ರಿ ಆರ್ಡರ್ ಮಾಡಿದ್ವಿ ನಾವು ಈಗ ಕಂಪಸ್ ಬಂದೈತಿ ತೋರ್ಸಂಬರ್ರಿ ಹೆಂಗೈತಿ ಬರ್ರಿ ಇವತ್ತು ತಮ್ಮನ ಮಕ್ಕದಾಗ ಗುಲಾಬಿ ಹೂವು ಅಳ್ದಂಗೆ ಆಗೈತೆ ನೋಡ್ರಿ ತಮ್ಮನ ಮಕ್ಕ ಯಾಕಂತ ಹೇಳಿದ್ರ ಆಕೆ ಇಷ್ಟವಾದದ್ದು ಕಂಪಸ್ ಆರ್ಡ್ರ್ ಮಾಡಿತ್ರಿ ಅದು ಕಂಪಸ್ ಇವತ್ತು ತಳಗಿ ಮನೆಗೆ ಇವತ್ತು ಬಂದಿತ್ರಿ ಅದು ಅಮ್ಮ ಕೊಟ್ಟು ಕಳ್ಸ್ಯಾರ ನಮ್ಮ ಬೈಜಾನ ಕೈಯಾಗ ರೀ ಅದು ಓಪನ್ ಮಾಡೈತಿ ಈಗಲೇ ಎಲ್ಲರೂ ನೋಡ್ಯಾರ ಈಗ ಫ್ರೆಂಡ್ಸಿಗೆ ತೋರ್ಸೋಣ
ಅದನ್ನ ತೆಗಿ. ತೆಗಿಯತ್ತೆ ನಾನು ತಡಿ ಅಂತ ನೋಡ್ರಿ ಇದನ್ನ ಮೀಶೋದಾಗ ಆರ್ಡರ್ ಮಾಡಿದ್ವಿ ರೀ. ಬುಕ್ ಇವು ಬುಕ್ಕನ್ನ ಇನ್ನೊಂದೈತೆ ತಡಿ ಮಮ್ಮಿ, ಇದು ರಬ್ಬರ್ ತಡ್ರಿ. ಇದ್ರ ನೋಡ್ರಿ ಇದು ಕ್ಯಾಲ್ಕುಲೇಟರ್ ಐತ್ರಿ ಇದ್ರೊಳಗ. ಆಮೇಲೆ ಪೆನ್, ಇದು ರಬ್ಬರ್ ರೀ, ಇದು ಸ್ಕೈವರ್ ಎಲ್ಲ ಇದ್ರಾಗ ಬಂದೈತ್ರಿ. ಆಮೇಲೆ ಇದು ಫಸ್ಟ್ ಆತ್ರಿ. ಈ ಕಡೆ ತಿರುಗ್ಸ. ನೋಡ್ರಿ ಇದ್ರಾಗನೇ 2 ಪೆನ್ ಅದ. ಒಟ್ಟು ಟೋಟಲ್ 3 ಪೆನ್ ಬಂದವ್ರಿ. ಆಮೇಲೆ ಈ ಕಂಪಾಸ್ ಬಂದೈತ್ರಿ. ನೋಡ್ರಿ ಚಂದ ಐತ್ರಿ. ಇದೊಂದು ಕೊಡ್ತೀನಿ ಪಾಪಕ್ಕೆ, ನೋಡಲಿ ಮಾಡತ್ತಾಳ ಪಾಪ. ಪೆನ್ ಅಷ್ಟ ಕೊಡ ಸಾಕು. ನಾನಂತ ತಗೋತೇನಂತ ನಿನಗೆ ಬೆಟ್ರ್ ಅಂಗಡಿಯಾಗ ಹೋಗಿ ಅಂತ 10 ಕೊಡಿಸ್ಕೊಂಡ್ ಬರ್ತೀನಿ ಆತ. ಇಂಥವು ಬುಕ್ ಇದ್ದಿದ್ವ ಇರ್ಲಿ ತಗೋ. ಈಗ ಇಡ ಅದನ್ನ ಇಡ ತಮ್ಮನ್ನ. ಪಾಪಕ್ಕೆ ಬೇಕಂತ ನನಗೂ ಮನಸ್ಸು ಭಾಳ ಚಿರು ಚಿರು ಅನ್ನತಿತ್ತು. ಕೊಳ್ಳೋ ಬ್ಯಾಡ ಕೊಳ್ಳೋ ಏ ಕೊಡೋ. ಮತ್ತೆ ಮನಸ್ಸು ಚುರು ಚುರು ಅನ್ನಕತ್ತೀರ, ಕೊಟ್ಟ ಬಿಡ್ಬೇಕ. ಹಂಗಲ್ಲ ಚುರು ಚುರು ಅನಿಸ್ಕೋಬಾರ್ದು. ಕಂಪಸ್ ನನಗೆ ಭಾಳ ಇಷ್ಟ ಆಗಿತ್ರಿ ಫ್ರೆಂಡ್ಸ್. ನನಗೆ ಆಂಟಿ ಕಳ್ಸಿದಂದ್ರೆ ತುಂಬಾ ಥ್ಯಾಂಕ್ ಯು ರೀಪ ಆಂಟಿ. ನಾನು ಇವತ್ತಿನಿಂದ ಶಾಲೆಗೆ ಹೋಗ್ತೇನ್ರಿ ಆಂಟಿ. ಮಮ್ಮಿ ನಾನು ಒಬ್ರು ಆಂಟಿ ನನಗ ಮೊನ್ನೆ ಬಂದಿದ್ದಲ್ಲ ಚಾನಲ್ ಮಾಡ್ಕೊಡ್ರಿ ಅಂತಂದ. ಅವ್ರ ಅಂದಿದ್ರ ನನಗ ಕಂಪಲ್ಸ್ ಬರೋ ಮುಂದ್ ನನಗ ಬ್ಲಾಗ್ ನ ತೋರಿಸ್ಬೇಕು ನೀನ ಅಂತ. ನನಗ ಅಲ್ಲಿಂದ ನೋಡಿ ನಂಗೆ ಬಾಳ ಖುಷಿ ಆಕಿತ್ ಅಂತಂದ. ಅವ್ರ ಈಗ ಖುಷಿ ಆಗೋಬೋದ. ನಾಳೆ ಬ್ಲಾಗ್ ನೋಡಿದ್ಮೇಲೆ ಖುಷಿ ಆಗ್ತಾರ ತಗೋ. ನೋಡಿದಂಥ ಆಂಟಿನೂ ಖುಷಿ ಆಕಾರ. ಆಮೇಲೆ ಈ ಕಂಪಾಸನ್ನ ತಗೋರಿ ಅಂತ ಹೇಳಿ ಅದ್ರ ಲಿಂಕ್ ಹಾಕಿ ಅದ್ರ ದುಡ್ಡು ಹಾಕಿ ಕಳಿಸಿದ್ರು ನೋಡಿ ಆಂಟಿ, ಅವರು ಭಾಳ ಖುಷಿ ಆಕಾರ. ಮತ್ತೊಮ್ಮೆ ನಮ್ಮ ಕಡೆಯಿಂದ ನಮ್ಮ ತಮ್ಮನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀಪ್ಪ ನಿಮಗೆ. ನಮ್ಮ ತಮ್ಮನ ನೋಡ್ರಿ ಕಂಪಾಸ್ ಬಂದ್ಮೇಲೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯಾಡ್ರಿ ಆಕಿ. ಯಾವಾಗಪ್ಪ ಅಂತ ಹೇಳಿದ್ರ ಮೊಹರಂಲಿಂತ್ರನ ಆಕಿ ಬರೇ ಕಂಪಾಸ್ ಅದನ್ನ ಒಂದ ಬಾಯಾಗ ಹಿಡಿದು ಬಿಟ್ಟಿದ್ಲಿ ಆಕಿ. ಅದು ಕಂಪಾಸ್ ದೌಡ್ ಬರ್ಲೇ ಇಲ್ಲ ನೋಡ್ರಿ. ಅದು ಇವತ್ತು ಬಂದೈತ್ರಿ ಕಂಪಾಸ್. ನನ್ನ ಇವತ್ತು ಬರ್ತೇತೋ ಆಕಿ ದೀದಿ ಏನಂದಿದ್ಲಲ್ಲ ಶನಿವಾರ ದಿನ ಇವತ್ತು ಬರ್ತೈತಿ ಇವತ್ತು ಬರೋದಿಲ್ಲ ಅಂತಂದ ಆಕಿನ ಅನ್ಬಿಟ್ಟಿದ್ಲ. ನಾನು ನನಗ ಪುಪ್ಪ ಮನೆಗೆ ಹೋಗಿದ್ನಲ್ಲ ಅವ್ರು ನಿನ್ಗೆ ಫೋನ್ ಹಚ್ಚಿದ್ರು ಇವತ್ತು. ಮತ್ತು ನಮ್ಗೆ ಫೋನ್ ಹಚ್ಬೇಕ. ನಾವು ಅವ್ರ ನಂಬರ್ ಕೊಡ್ತಾರ, ನಾವು ಫೋನ್ ಪೇ ಮಾಡಿದ್ರೆ ಅಲ್ಲಿ ತಳಗಿನ ಮನ್ಯಾಗ ಕೊಟ್ಟು ಹೋಕಾರ ಅವ್ರು. ಫೋನ್ ಪೇ ಮಾಡಿರಿ ಮತ್ತು ಹಂಗೆ ಕೊಟ್ಟು ಹೋಕಾರೇನು ಅವ್ರು? ಏನ್ ಮಾಡಿರಿ ಮಮ್ಮಿ ನೀವು ಫೋನ್ ಪೇ? ಅವ್ರ ನಂಬರ್ ಕೊಟ್ಟಿದ್ರ ಅಂಕಲ್ ಅವ್ರು ಕೊಡಕ್ಕೆ ಬಂದಿದ್ರ ಅವ್ರು. ನಾವು ಅದ್ರಲ್ಲಿಂದ ಫೋನ್ ಪೇ ಮಾಡಿದ್ವಿ. ಹೋತ್ ಅವ್ರಿಗೆ ದುಡ್ಡು. ಹೋದ್ಮೇಲೆ ಅಲ್ಲಿ ತಳಗಿನ ಮನ್ಯಾಗ ದಾದಿ ಕೈ ಕೊಟ್ಟು ಹೋಗ್ಯಾರ ಅವರು. ಆಮೇಲೆ ಶೌಕತಲ್ಲಿ ಚಾಚಾ ಬಂದೈತಿ, ಕಂಪಾಸ್ ಬಂದೈತಿ, ಯಾರ್ದ ಇಲ್ಲ ಅಂತಂದು ನಾನು ಅವಾಗ ಮತ್ತೆ ದಾದಿ ನನಗೆ ಹೊಳ್ಳಿ ಫೋನ್ ಹಚ್ಚಿದ್ರ, ತಮ್ಮನಂದು ಕಂಪಾಸ್ ಬಂದತ್ವಾ ಮೊನ್ನೆ ಹೇಳಿದ್ಲಾಕಿ. ಎಷ್ಟೊತ್ತಾದ್ರೂ ಚಿಂತಿಲ್ಲ, ನಾನು ಆಕಿ ಫೋನ್ ಹಚ್ಚಿ ಹೇಳ್ತೀನಿ ಬಂದಮೇಲೆ. ಮತ್ತು ಈಗ ಕೊಟ್ಟು ಕಳಿಸ್ತೀನಿ ನೋಡಿ, ಅವ್ರು ದೊಡ್ಡಪ್ಪ ಬರಾಕತ್ತಾರಲ್ಲಿ ಇಸ್ಕೋರಿ ಅಂತಂದು ಹೇಳಿದ್ರೆ. ಹ್ಞೂ ಕೊಟ್ಟು ಕಳಿಸ್ರಿ ಅಂತ ಹೇಳಿದೆ ನಾನು. ಮತ್ತು ದೊಡ್ಡಪ್ಪನ ಕೈ ಇದನ್ನು ಕೊಟ್ಟು ಕಳಿಸ್ಯಾರ. ನೀನು ತೊಗೊಂಬಂದು ಕೊಟ್ರು. ಈಗ ಒಂದಿನ ಬಿಡ್ಬಾರ್ದು ನೋಡಿ ನೀ ಶಾಲಿನ. ಅದು ಏನೋ ಬಿಟ್ಟು ಶಾಲಿ ನೀನು ಅದನ್ನು ಮತ್ತು ಪ್ಯಾಕ್ ಮಾಡಿ ಮತ್ತು ಹೊಳ್ಳಿ ರಿಟರ್ನ್ ಮಾಡಿಬಿಡ್ತೀನಿ ಅದನ್ನು. ನಾನು ವಾಪಸ್ ತೊಗೊಂಡು ಹೋಗಲ್ರಕ್ಕ ಅವರು. The next day. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರದು ಟೀ ಕಾಫಿ ನಾಷ್ಟ ಎಲ್ಲ ಆಯಿತು ಅಂತ ಅನ್ಕೊಂತೀನಿ ನೋಡ್ರಿ. ನಾನು ನಮ್ಮದು ಚಾಷ್ಟ ಆಗೈತೆ ರೀ, ನಾಷ್ಟ ಏನೂ ಇಲ್ಲ ರೀ. ಯಾಕಂದ್ರೆ ಇವತ್ತು ಶುಕ್ರವಾರ ಅಲ್ರಿ. ಬೆಳಗ್ಗೆ ಜಲ್ದಿನೇ ಎದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಎಲ್ಲ ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿದೆ ರೀ. ಇವಾಗ ಈಗೇನು ಮಾಡ್ತೀನಪ್ಪ ಅಂತಂದು ಹೇಳಿದ್ರೆ ನಾಷ್ಟಕ್ಕೆ ತಯಾರು ಮಾಡತ್ತೀನಿ ರೀ. ಇವತ್ತು ನಾಷ್ಟಕ್ಕೆ ಏನು ಮಾಡಬೇಕು ಅಂತಂದು ಯೋಚನೆ ಮಾಡತ್ತಿದ್ದೆ ರೀ. ಆಮೇಲೆ ನಿನ್ನೆ ನಾನು ಇವನ್ನ ಮೆಣಸಿನ್ಕಾಯಿ ತೊಗೊಂಡಿದ್ದೆ ರೀ, ಜವಾರಿ ಮೆಣಸಿನ್ಕಾಯಿ. ಇವು ಭಾಳ ಖಾರ ಇರಂಗಿಲ್ಲ ಏನಿಲ್ಲ ರೀ. ಮಿರ್ಚಿ ಮಾಡೋಕೆ ಭಾಳ ಟೇಸ್ಟ್ ಆಗ್ತಾವೆ ರೀ. ಇಂಥ ಮೆಣಸಿನ್ಕಾಯಿಲಿಂದ ನಾವು ಮಿರ್ಚಿ ಮಾಡಿದ್ದೀವಪ್ಪ ಅಂತ ಹೇಳಿದ್ರೆ ಮಿರ್ಚಿ ಸಮೇತನ ತಿನ್ಬೋದು. ಒಂಚೂರು ಖಾರ ಹತ್ತಂಗಿಲ್ಲ ರೀ. ಆ ಟೇಸ್ಟ್ ಭಾಳ ಆಗ್ತದೆ ರೀ. ಹಾಗಾಗಿ ಮಿರ್ಚಿ ಮತ್ತು ತೋಸಿ ಚುಮ್ಮರಿ ಮಾಡ್ಬೇಕಂತ ಮಾಡಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ತೋಸಿ ಚುಮ್ಮರಿ ಮಿರ್ಚಿ ಅಂಥೇಳಿ. ಅದನ್ನು ನಾಷ್ಟಕ್ಕೆ ಮಾಡಿದ್ರಾತು ಅಂಥೇಳಿ ಮಾಡಿದ್ರಿಪ್ಪ. ಈಗ ಅದನ್ನ ಮಾಡತ್ತೀನಿ ನೋಡ್ರಿ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ನಾನು ಮಾಡ್ತೀನಿ ರೀ. ಬರೀ ಇವಾಗ ನಾಷ್ಟಕ್ಕೆ ತಯಾರು ಮಾಡೋಣ್ರಿ. ಇಲ್ಲಿ ನೋಡ್ರಿ, ನಾನು ಹಸಿ ಕಡ್ಲೆಬೇಳೆ ಹಿಟ್ಟು ತೊಗೊಂಡಿನಿ ರೀ. ಫಸ್ಟ್ ಹಿಟ್ಟು ಕಲಿಸಿಟ್ಬಿಡೋಣ್ರಿ. ಅವು ನೆನೆದಪ್ಪ ಅಂತಂದು ಹಿಟ್ಟು ನೆನಿತಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ. ಅದು ಫಸ್ಟ್ ಹಿಟ್ಟು ಕಲಿಸಿಡೋಣ್ರಿ. ಈಗ ನೋಡಿರಿ, ರುಚಿ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ ನಾನು ಇದ್ರೊಳಗೆ. ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ರೀ. ಏನು ಮಾಡಕತ್ತಿ ಮಮ್ಮಿ? ಮಿರ್ಚಿ ಮಾಡಕತ್ತೀನಿ. ಹೌದಾ? ಮತ್ತು ಇಲ್ಲಿ ಒಂದೆರಡು ಅಜ್ವಾನ್ ತೊಗೊಂಡಿನಿ. ಅಜ್ವಾನ ಈ ಥರ ಕೈಲಿ ತಿಕ್ಕಿ ಹಾಕಿದಪ್ಪ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತಾವೆ. ಅಜ್ವಾನ್ ಫ್ಲೇವರ್ ಅಜ್ವಾನ್ ಹಾಕಿದ್ದೆ. ಈಗ
ಸ್ವಲ್ಪ ಕೈಲಿಂತ ಈ ಥರ ಎಲ್ಲ ಮಿಕ್ಸ್ ಮಾಡ್ಬಿಡೋಣ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ತಿಳುವಂಗೆ ಇದು ಮಾಡ್ಕೋಬೇಕು, ಕಲಿಸ್ಕೋಬಾರ್ದು. ಸ್ವಲ್ಪ ಗಟ್ಟಿ ಇರ್ಬೇಕು ಮಿರ್ಚಿಗೆ, ಯಾಕಂದ್ರೆ ಮೆಣಸಿನ್ಕಾಯಿ ಹತ್ಬೇಕಲ್ಲ ಅದು ಹಿಟ್ಟು, ಅದಕ್ಕೆ ಸ್ವಲ್ಪ ಗಟ್ಟಿ ಹಂಗೆ ನಾದ್ಕೋಬೇಕಂತ ನಾನು ಕಲಿಸಿಡ್ಬೇಕಂತ. ಇವ ನೋಡ್ರಿ ನಾನು ಹಿಟ್ಟು ಈ ಥರ ಕಲಸಿಟ್ಕೊಂಡೆ ರೀ. ಆಮೇಲೆ ನೋಡ್ರಿ ಮಿರ್ಚಿ ಇವನ್ನ ಹೇಳಿದ್ನಲ್ಲ ಜವಾರಿ ಮೆಣಸಿನ್ಕಾಯಿ ಅಂಥೇಳಿ ಇವನ್ನ ತೊಗೊಂಡಿದ್ದೆ ರೀ. ಇವನ್ನ ನಡಕ್ಕೆ ಈ ಥರ ಕಟ್ ಮಾಡಿ ಇದಕ್ಕೆ ಸ್ವಲ್ಪ ಜೀರಿಗೆನ ಹರ್ಕೊಂಡು ಜೀರಿಗೆ ಉಪ್ಪು ಹರ್ಕೊಂಡು ಇದನ್ನು ತುಂಬಿಟ್ಟಿನಿ ರೀ, ಯಾಕಂದರೆ ಟೇಸ್ಟ್ ಆಗ್ತಾವ್ರಿ. ಇಲ್ಲ ಸಪ್ಪನ್ನು ತೊಗೊಂಡು ಮಾಡಿದ್ವಿಪ್ಪ ಅಂದ್ರೆ ಸಪ್ಪ ಅನಿಸ್ಬಿಡ್ತೈತೆ ಅದು ಮೆಣಸಿನ್ಕಾಯಿ ಕಡ್ದಾಗ ರೀ. ಅದಕ್ಕೆ ಇದನ್ನ ಸೈಡ್ಗೆ ಇಡನ್ರಿ. ಫಸ್ಟ್ ಇಲ್ಲಿ ಚುಮ್ಮರಿ ಮಾಡ್ಕೊಂಡ್ರಿ, ಚುಮ್ಮರಿ ಪಲ್ಯ ರೀ. ಆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರಿ, ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ. ಈಗ ಫಸ್ಟ್ ಚುಮ್ಮರಿ ಪಲ್ಯ ಮಾಡ್ಕೊಳ್ಳೋಣ್ರಿ. ಇವಾಗ ನೋಡ್ರಿ ಚುಮ್ಮರಿ ಪಲ್ಯ ಮಾಡ್ಕೊಳಕ್ಕೆ ಇಲ್ಲಿ ಒಂದು ಬಾಳಿಗೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟಿನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಂಡ್ರಿ, ಆಮೇಲೆ ಜೀರಿಗೆ ಹಾಕೊಂಡ್ರಿ, ಟೊಮೆಟೊ ಸ್ವಲ್ಪ ದೂರ ಹಿಡಿ, ನೀನು ಹಂಗೆ ಹಿಡಿ, ಅಷ್ಟು ಹಿಡಿದಿರುತ್ತೆ. ಇವಾಗ ಇಲ್ಲಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ರಿ ಅವನ್ನ ಹಾಕೊಂಬಿಡಂತ. ಈಗ ಚಲೋತ್ನಾಗ ಎಣ್ಣೆ ಒಳಗೆ ಬೇಡ ಇವಾಗ ನೋಡಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ರುಚಿ ತಗೊಂಡು ಉಪ್ಪು ಹಾಕೊಂಡ್ರಿ ಇದ್ರೊಳಗೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ. ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡೋಣ. ಇವಾಗ ನೋಡ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡಿದ್ರಿ, ಯಾಕಂತ ಹೇಳಿದ್ರೆ ಉಪ್ಪು ಕರಗೋಷ್ಟು ನೀರು ಹಾಕೊಂಡಿದ್ರಿ ನಾನು. ಇದಕ್ಕೆ ನೀವು ಬೇಕಂದ್ರೆ ಟಮಾಟೆ ಹಣ್ಣನ್ನು ಹೆಚ್ಚು ಹಾಕೋಬೋದ್ರಿ. ನಾ ಇಲ್ಲಿ ಟಮಾಟೆ ಹಣ್ಣನ್ನು ಯೂಸ್ ಮಾಡಾಕತ್ತಿಲ್ಲ ರೀ. ಇಷ್ಟ ಸಾಕ್ರಿ, ಇಷ್ಟ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತಾರೆ ಚುಮ್ಮರಿ. ಇವಾಗ ನೋಡ್ರಿ ಇದು ರೆಡಿ ಆತ್ರಿ ಕುದ್ದು. ಮತ್ತೊಂದು ಸೈಡ್ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನಿ ರೀ ಮಿರ್ಚಿ ಮಾಡ್ಕೊಳಕ್ಕೆ. ಇದು ಎಣ್ಣೆ ಚಲೋತ್ನಾಗ ಕಾಯಿಲಿ. ಇವು ನೋಡ್ರಿ ಈಗ ಮಿರ್ಚಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ನೋಡಿದೆ ಅಮ್ಮೆ, ನಾನು ನೋಡಿದೆ ಎಣ್ಣೆ ಕಾದತ್ತೇನ ಇಲ್ಲ ಅಂತಂದು. ನೋಡ ಎಣ್ಣೆ ಕಾದೇ ಬಿಟ್ಟೈತಿ, ಕಾದಾಗ್ಬಿಟ್ಟೈತಿ ಎಣ್ಣೆ. ಇವತ್ತೇನು ಮಾಡೋದು ಸ್ಪೆಷಲ್? ಗಿರ್ಮಿಟೇನೆ? ಗಿರ್ಮಿಟ್ ಅಲ್ವಾ? ಗಿರ್ಮಿಟ್ ಮಾಡ್ಬಿಡು. ತುಳಸಿ ಚುಮ್ಮರಿ ಅದ, ಹಾಂ ತುಳಸಿ ಚುಮ್ಮರಿ. ಹಾಂ, ಅದಕ್ಕೆ ಗಿರ್ಮಿಟ್ ಅಂತ ತಿಳ್ಕೊಂಡು ತಿನ್ಬಿಡೋದು. ಗಿರ್ಮಿಟ್ ಒಂದೇ ಇಲ್ಲ ಮಮ್ಮಿ. ಈಗ ಕಡೆ ಅವು ಚಲೋತ್ನಾಗ ಫ್ರೈ ಆದ್ಮೇಲೆ ತಗೊಳ್ಳೋಣ. ಗಿರ್ಮಿಟ್ ಹಂಗೆ ಮಾಡತ್ತೀನಿ ಮಾಡಿ ಮಮ್ಮಿ. ತಡಿ ನಾವು ಫ್ರೈ ಆಗ್ಬೇಕು. ಹೆಂಗ ಅದು ಫ್ರೈ ಮಾಡೋದು? ಕೆಂಪಾಗಬೇಕು ಎಲ್ಲ, ಕೆಂಪಗಾಗ್ಬೇಕನ್ನ. ಇನ್ನೂ ಸ್ವಲ್ಪ ಕಾದಿತ್ತು ಎಣ್ಣೆ, ಈಗ ಜಾಸ್ತಿ ಆಗತ್ತೈತಿ. ಮಮ್ಮಿ ಆತಾ ಮಮ್ಮಿ? ಎಲ್ಲ ರೆಡಿ ಆಯ್ತು ನೋಡ್ತಮ್ಮನ. ನಾ ಎಷ್ಟು ಲೇಟ್ ಮಾಡತ್ತಿದ್ದೆ, ಬೇಡ ಬೇಡ ಅಂತಂದು ಚಾ ಕುಡಿದ್ಬಿಟ್ಟಾನ ಸುಮ್ಮನೆ. ಚಾ ಕುಡ್ಬಿಟ್ಟೆ? ಹಾಂ ಚಾ ಬಿಸ್ಕಿಟ್ ತಿಂದೆ ನೀನು? ಹಂಗ ನೀ ತಿನ್ನಲ್ಲೇನಿ ಚುಮ್ಮರಿ? ಹಾಂ ತಿಂತೇನೆ, ತಿಂತೇನೆ. ನೋಡ ಹೆಂಗೆ ಮಿರ್ಚಿ ಮತ್ತೆ ಬಜ್ಜಿ, ಆಮೇಲೆ ಮ್ಯಾಲ ಚಾ ಕುಡಿದ್ಬಿಟ್ಟಂದ್ರಪ್ಪ. ನಿಮ್ಮ ಮಮ್ಮಿ ಡೈಲಾಗ್ ಯಾವಾಗ ಕಲ್ತ್ಕೊಂಡಿ? ಹಾಂ ಎಂದಿದೆ? ನಿಮ್ಮ ಮಮ್ಮಿ ಡೈಲಾಗ್ ಯಾವಾಗ ಕಲ್ತ್ಕೊಂಡಿ? ನಾವಾಗನ ಕಳ್ಕೊಂಡೇನೆ, ನನಗೂ ಸಾಕು. ತಡಿ ಹಚ್ಚಿ ಹಿಡ್ದೇನೆ ತಗೊಂತೀನಿ. ಈಕಿ ನೇಮಕ್ಕೆ ಕ್ಯಾಮ್ರಾ ಹಿಡ್ಕೊಂಡು ಮಾಡ ಮಮ್ಮಿ. ನೋಡಿಲ್ಲಿ ಅಲ್ಲೊಮ್ಮೆ ಹೊಳಸ್ ಮದಾಗ ಯಾಕಡೆ ಮೊದಲ ಆ ಕಡೆ ಬಳಸ್ತಾಳ. ಹೊದಲ್ತಮ್ಮ ಇದು ಯಾರ್ಗ? ಯಾರು ಬೇಕಾದ್ರೂ ತಗೋರಿ, ಹಚ್ಚಿಟ್ಟೇನು. ನಾ ಇದ್ವಾ ನಮ್ಮ ಊರಾಗ ಮಿರ್ಚಿ ಇಟ್ಟಿಟ ಮಾಡ್ತಾರ ತಮ್ಮನ್ನ. ₹1 ಒಂದು ಮಿರ್ಚಿ ತಮ್ಮಂದಿತ್ತಲ್ಲ. ನೋಡಿ ಒಂದ್ಸಲ ಗನಿ ಮಾಮ ತಗೊಂಬಂದದ್ದ ಮಧ್ಯಾಹ್ನ ಊಟಕ್ಕೆ ಕೆಲಸ ಹತ್ರ ಬರೋ ಮುಂದ ಬಂದ್ಬಿಟ್ಟೈತಿ. ನಾ ವಿಡಿಯೋ ನೋಡಿದ್ದೆ, ತಂಬ ಹಚ್ಚಿದ್ರು ಒಳಗ ನೋಡಿ ವಿಡಿಯೋ ಮಾಡೋದಿನ. ನೋಡ ಹಂಗ ಇಡೋದ ಅದನ್ನ. ನಾಳೆ ಬೆಳಗ್ಗೆ ತಿನ್ನೋದದ, ನಾಳೆ ಬೆಳಗ್ಗೆ ತಿನ್ನೋದು ಇವತ್ತು ಮಾಡಿ. ನೀವ ತಿಂತಾರಂತ ಮಾಡಿನ ಇವತ್ತ ತಿಂತನ. ಸಾಕು 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 ನನಗೆ. ಸಾಕ? ಇನ್ನೂ ಸ್ವಲ್ಪ ಹಾಕು.
ನಂದು ಪ್ಲೇಟ್ ನೋಡ್ರಿ ಫ್ರೆಂಡ್ಸ ಇಷ್ಟ. ಮಮ್ಮಿ ನನಗೆ ಮಿರ್ಚಿ ಹಚ್ಚ. ನಾಷ್ಟ ಮಾಡಿದ ಮೇಲೆ ಎಲ್ಲ ಅರ್ಬಿನ ಹೋಗೋದು ಹಾಕಿದ್ದಾರೆ. ಮಳಿ ಬಂತ. ಅದ ಹೇಳಕತ್ತೀನಿ ನಾನು, ಎಲ್ಲ ಅರ್ಬಿ ಹೋಗುದು ಮ್ಯಾಲ್ಗಡೆ ತೊಗೊಂಬರ ಮಟ ಅಂದ್ರೆ ನೋಡ್ರಿ ಮಳೆ ಸ್ಟಾರ್ಟ್ ಆತ್ರಿ. ನಿನ್ನೆ ಒಂದೆರಡು ದಿನ ಬಿಸಿಲು ಮತ್ತು ಸ್ವಲ್ಪ ಗಾಳಿ ಇತ್ತು, ಮಳೆ ಇದ್ದಿದ್ದಿಲ್ಲ ಅಷ್ಟೇನ. ಅಯ್ಯೋ ಅಲ್ಲಿ ನೋಡಲ್ಲ ನಾಯಿ ಯಾರಿಗೆ ಹಿಂಬಲ್ ಹತ್ತೈತಿ, ಜಗ್ಗದರಿಪ್ಪ ಇಲ್ಲಿ ನಾಯಿ. ಸಣ್ಣ ಹುಡುಗರು ಬಿಟ್ಟು ಅಂದ್ರೆ ಭಾಳ ಡೇಂಜರ್ ರೀ. ಒಂದೊಂದು ಓಣ್ಯಾಗ ಒಂದೊಂದು ನಾಲ್ಕು ನಾಯಿ ಅದ ನೋಡ್ರಿ ಇಲ್ಲಿ. ಯಾರು ಹೊಸ್ದಾಗಿ ಯಾರ ಬಂದಂದ್ರೆ ಆಡ್ರು ಅಂತೇಳಿ ನಿಂತು ಬಿಡ್ತಾವ್ರಿ. ಅವು ಏನೋ ಈ ಟೈಮ್ನಾಗ ಹೊರಗೆ ಬಿಟ್ಟಿರ್ತಾರೆ ಅವಕ್ಕೆ. ಎಲ್ಲ ನಾಯಿ ಸೇರ್ಕೊಂಡು ನನಗೆ ಕರಾಕ ಬಂದಿದ್ದು. ಈ ಟೈಮ್ನಾಗ ಅದಕ್ಕೆ ಹೊರಗೆ ಹೋಗ್ಬಾರ್ದು, ಅವನ್ನೆಲ್ಲ ಹೊರಗೆ ಬಿಟ್ಬಿಟ್ಟಿರ್ತಾರೆ, ಹೌದಿಲ್ಲ? ನಾಯಿ ಇವತ್ತು ನೋಡ್ರಿ ಫುಲ್ ಮಗ್ರು ಹಾಕಿಬಿಡತ್ತೆ ನೋಡ್ರಿ ಸುತ್ತಲು. ಹಂಗೆ ಜಿಟಿ ಹತ್ತಿ ಬಿಟ್ಟತ್ರಿ. ಬಾ ಹೋಗೋಣ, ಶಟ್ರ್ ಹಾಕೋ ನೋಡಿ. ಸೊ ನೋಡ್ರಿಪ್ಪ, ಫೈನಲ್ ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮ್ ರೀ. ಯಾಕಂದ್ರೆ ನಾನು ಇದನ್ನು ಎಡಿಟ್ ಮಾಡ್ಬೇಕ್ರಿ, ಅದನ್ನು ಸೇವ್ ಇಡ್ಬೇಕ್ರಿ, ಆಮೇಲೆ ಮತ್ತೆ ಬಿಡ್ಬೇಕ್ರಿ, ಅದಕ್ಕೆ ಥಂಬ್ನೇಲ್ ಮಾಡ್ಬೇಕ್ರಿ. ಹಾಗಾಗಿ ನಾನು ವಿಡಿಯೋನ ಎಂಡ್ ಮಾಡತ್ತೀನಿ ರೀ ನಾನು. ಆಮೇಲೆ ನಿನ್ನ ರಾತ್ರಿ ಅಂತ ನಾವು ಅಡಿಗೆ ಭಾಳ ಅಂದ್ರೆ ಭಾಳ ಸೂಪರ್ ಆಗಿತ್ರಿಪ್ಪ. ಅದು ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ. ನಮ್ಮ ಅಕ್ಕನ ಮನೇಲಿಂತ್ರ ನಮಗೆ ಊಟ ಬಂದದ್ದು ಭಾಳ ಅಂದ್ರೆ ಭಾಳ ಖುಷಿ ಆದ್ರಿ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ರಾತ್ರಿ ಊಟ ಮಾಡೋದ ಬ್ಯಾಬಿಡ, ಸಂಜೆ ಮುಂದೆ ಊಟ ಮಾಡಿದ್ವಿ. ಹಂಗೆ ಮಕ್ಕಂದ್ರೆ ಆಯ್ತು ಅಂತೇಳಿ ಸುಮ್ಮನೆ ಬಿಟ್ಟಿದ್ವಿ ನಾವು. ಆಮೇಲೆ ನಮ್ಮ ಅಕ್ಕರ್ ಕೊಟ್ಟು ಕಳಿಸಿದ್ಮೇಲೆ ಅದನ್ನ ಬಿಡಂಗನ ಆಗ್ಲಿಲ್ಲ ರೀ. ಖರ್ಚಿಕಾಯಿ ಯಾವ ಅನ್ನೋದ್ರಾಗ ನೀ ಆಗಿಂತ ಅಕ್ಕ ಅನ್ನಕತಿ. ಈಗ 4 ಮಂದಿ ಇರೋರ್ ಅಕ್ಕಂದ್ರ ಅದ್ರೊಳಗೆ ಯಾರು ಹೆಸರು ಹೌದು ಸಾನಿಯಾ, ನಾನು ಮತ್ತು ಅಕ್ಕ ಅಂತ ಅಷ್ಟ ಹೇಳಕತ್ತೀನಿ. ನನಗಿರೋದು ನಮಗೆ 4 ಮಂದಿ ಅಕ್ಕರ ಅದಾರಿಪ್ಪ. ಅಕ್ಕ ಅಕ್ಕನ ಮನೇಲಿಂತ್ರ ಬಂದೈತಿ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಅಕ್ಕ ಅಂದ್ರೆ ನಮ್ಮ ರೇಷ್ಮಾ ಅಪ್ಪರ ಮನೇಲಿಂತ್ರ ನನಗೆ ನಿನ್ನೆ ಅಡಿಗೆ ಬಂದಿತ್ತು ನೋಡ್ರಿ. ಊಟ ಮಾಡಿದ್ರಿ, ಭಾಳ ಖುಷಿ ಆತ್ರಿ. ಖರ್ಚಿಕಾಯಿ ಅಂತೂ ಸೂಪರ್ ಆಗಿದ್ರು, ಬೆಲ್ಲದ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ರೀ. ಅದ ಮತ್ತು ಚಾಚಿಯರು ಉಂಡೆ ಕೊಟ್ಟು ಕಳ್ಸಿದ್ರಲ್ರಿ, ಅವು ಉಂಡೆ ಅಂತೂ ಸೂಪರ್ ಆಗಿದ್ರು. ಉಂಡೆ ಖಾಲಿನ ಅದು ಬಿಡ್ರಿ, ರಾತ್ರಿ ಎಲ್ಲರೂ ನಾವು ತೊಗೊಂಡು ತಿಂದ್ವಿ ರೀ. ಶೇಂಗಾದು ಮತ್ತು ಏನ್ರಿ ಎಳ್ಳುಂಡಿ ಭಾಳ ಅಂದ್ರೆ ಭಾಳ ಅವು ಸೂಪರ್ ಆಗಿದ್ರಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.